ಹಾಯ್ ಸ್ನೇಹಿತರೆ, ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮಾರ್ಕೆಟಿಂದ ಮಾವಿನ ಹಣ್ಣನ್ನು ತಂದಿದ್ದೀನಿ. ಅದರಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಥವಾ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ನನಗೆ ನೆನಪಾಗಿದ್ದು ಒಂದು ಡೆಸರ್ಟ್ ಮಾಡೋಕ್ಕೆ. ಅದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕೊತಾ ಇದ್ದೀನಿ. ಅದಕ್ಕೆ ಒಂದು 2 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಬೇಕು. ನಿಮ್ಮ ಮನೆಯಲ್ಲೇ ಮಾಡಿದಂತಹ ಮೊಸರಾದರೂ ಓಕೆ ಅಥವಾ ಅಂಗಡಿಯಿಂದ ತಂದಿದ್ದಾದರೂ ಓಕೆ, ಈ ರೀತಿಯಾಗಿ ಗಟ್ಟಿಯಾಗಿ ಇರಬೇಕು. ಆ ಮೊಸರನ್ನ ಹಾಕ್ಕೊಬೇಕು. ನೀರಿನ ಅಂಶ ಕಡಿಮೆ ಇದ್ದರೆ ಒಳ್ಳೆಯದು. ಈ ರೀತಿಯಾಗಿ ಗಟ್ಟಿಯಾಗಿರುವಂತಹ ಮೊಸರನ್ನ ಹಾಕ್ಕೊಂಡು ಅದರಲ್ಲಿರುವಂತಹ ನೀರಿನ ಅಂಶ ಹೋಗೋದಕ್ಕೋಸ್ಕರ ಈ ರೀತಿಯಾಗಿ ಬಟ್ಟೆಯ ಗಂಟನ್ನು ಕಟ್ಟಿ ಒಂದು ಜಾಲರಿ ಇರುವಂತಹ ಪಾತ್ರೆಯಲ್ಲಿ ಇಡಬೇಕು. ನಾನು ಈಗ ಇದರ ನೀರಿನ ಅಂಶ ಹೋಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಜಾಲರಿ ಇರುವಂತಹ ಒಂದು ಸೌಟನ್ನು ತಗೊಂಡು ಅದಕ್ಕೆ ಇಟ್ಬಿಟ್ಟು ಅದರ ಮೇಲೆ ಭಾರಕ್ಕೋಸ್ಕರ ಒಂದು ಕಲ್ಲನ್ನು ಇಡ್ತಾ ಇದ್ದೀನಿ. ಹೀಗೆ ಕಲ್ಲಿಡೋದ್ರಿಂದ ಬೇಗ ಅದು ಡ್ರೈ ಆಗುತ್ತೆ. ಒಂದು 1/4 ಗಂಟೆ ಹೀಗೆ ಇಟ್ಟರೆ ಸಾಕಾಗುತ್ತೆ. ಈಗ ಈ ಮಾವಿನ ಹಣ್ಣನ್ನು ತಗೊಂಡು ಅದರ ಮೇಲಿನ ಸಿಪ್ಪೆಯನ್ನು ತಗೊತಾ ಇದ್ದೀನಿ. ನಾನು ಈಗ ಡೆಸರ್ಟ್ ಮಾಡೋಕ್ಕೆ ಒಂದು ಮಾವಿನ ಹಣ್ಣನ್ನು ತಗೊತಾ ಇದ್ದೀನಿ. ಈಗ ಈ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಫುಲ್ಲು ತೆಗೆದ ನಂತರ ಅದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಆ ವಾಟೆ ಏನಿದೆ ಅದನ್ನು ಬಿಟ್ಟು ಬೇರೆ ಅದರ ಮೇಲಿರೋ ಹಣ್ಣನ್ನು ಅಷ್ಟನ್ನು ಕ್ಲೀನಾಗಿ ಚಾಕುವಿನಿಂದ ತೆಗೆದು ಈ ರೀತಿಯಾಗಿ ಸಣ್ಣ ಪೀಸ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಹಣ್ಣು ಸಿಕ್ಕಿದೆ ನಮಗೆ. ಅದನ್ನು ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕ್ರಿ ಅಥವಾ ಮಾಲ್ಗಳಲ್ಲೆಲ್ಲ ಕಂಡೆಸ್ಡ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ ಅಂತ ಸಿಗುತ್ತೆ. ಇವೆರಡರಲ್ಲಿ ಯಾವ್ದು ಸಿಕ್ಕಿದ್ರು ಓಕೆ. ನನಗೆ ಮಿಲ್ಕ್ ಮೇಡ್ ಸಿಕ್ಕಿದೆ, ಅದನ್ನು ತಗೊಂಬಂದಿದ್ದೀನಿ. ನಾವು ಈಗ ಯಾವ ಕಪ್ಪಲ್ಲಿ ಮೊಸರನ್ನ ತಗೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಮೊಸರನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟು 1/4 ಗಂಟೆ ಆಗಿದೆ. ಸೊ ನಾನೀಗ ಅದನ್ನು ತಗೊತಾ ಇದ್ದೀನಿ. ನೋಡಿ, ಅದರಲ್ಲಿರುವಂತಹ ನೀರೆಲ್ಲ ಈಗ ಬಿಟ್ಕೊಂಡಿದೆ. ಅದು ನಾವು ಈ ನೀರನ್ನು ಸಹ ಬಿಸಾಕೋ ಅವಶ್ಯಕತೆ ಇಲ್ಲ. ನಾವು ರಸಮ್ ಮಾಡಿದ್ರೆ ಅಥವಾ ಸೂಪ್ ಮಾಡಿದ್ರೆ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗತ್ತೆ. ನೋಡಿ, ಈಗ ಪನ್ನೀರ್ ಏನಿದೆ ಅದನ್ನು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ. ಪನ್ನೀರು ಗಟ್ಟಿ ಈ ರೀತಿ ಇರುತ್ತೆ. ಸೊ ಅದನ್ನು ಒಂದು ಸ್ಮೂತ್ನರಿಂದ ಅಥವಾ ಒಂದು ಸ್ಪೂನಿಂದ ಈ ರೀತಿ ಸ್ಮೂತ್ ಮಾಡ್ಕೊಬೇಕು. ಅಂದರೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡೋದ್ರಿಂದ ಅದು ಸ್ಮೂತ್ ಆಗುತ್ತೆ. ನೋಡಿ, ಕ್ರೀಮ್ ಥರ ಆಗುತ್ತೆ. ನಾವು ಈಗಾಗಲೇ ಮಾವಿನ ಹಣ್ಣಿನ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ರುಬ್ಕೊಂಡು, ಅದನ್ನು ಈ ಕ್ರೀಮ್ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಾವಿನ ಹಣ್ಣಿನ ಪೇಸ್ಟ್ ಈಗ ನೀಟಾಗಿ ಕ್ರೀಮ್ ಜೊತೆಗೆ ಮಿಕ್ಸ್ ಆದ ನಂತರ ನಾವು ಈಗಾಗಲೇ ಮಿಲ್ಕ್ ಮೇಡನ್ನು ತೆಗೆದಿಟ್ಕೊಂಡಿದ್ವಿ. ಅದನ್ನ 1/2 ಕಪ್ಪಷ್ಟು ಮಿಲ್ಕ್ ಮೇಡನ್ನು ಇದ್ರ ಜೊತೆಗೆ ಹಾಕ್ಕೊಬೇಕು. ನೀವು ಕಂಡೆಸ್ಡ್ ಮಿಲ್ಕನ್ನು ತಗೊಂಡ್ರೆ ಸ್ವಲ್ಪ ನಿಮಗೆ ಸ್ವೀಟ್ ಕಡಿಮೆ ಇರುತ್ತೆ. ಆದರೆ ಮಿಲ್ಕ್ ಮೇಡ್ ತಗೊಂಡ್ರೆ ಸ್ವೀಟು ಅದ್ರ ಜೊತೆಗೆ ಇರುತ್ತೆ, ಮತ್ತೆ ಶುಗರ್ ಹಾಕೋ ಅವಶ್ಯಕತೆ ಇಲ್ಲ. ಅದರಿಂದಾಗಿ ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ. ಅದೇ ನೀವು ಕಂಡೆಸ್ಡ್ ಮಿಲ್ಕ್ ತಗೊಂಡ್ರೆ ಸ್ವೀಟ್ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ನೀವು ಶುಗರ್ನ ಹಾಕೋಬೇಕಾಗುತ್ತೆ. ಈಗ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ರೀತಿಯಾಗಿ ಫುಲ್ಲು ನೀಟಾಗಿ ಮಿಕ್ಸ್ ಆಗಿದೆ ಅಂತ ನಿಮಗೆ ಅನಿಸಿದ ನಂತರ ನಿಮ್ಮ ಮನೆಯಲ್ಲಿ ಐಸ್ ಕ್ರೀಮ್ ಕಂಟೈನರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿಯಾದಂತಹ ಒಂದು ಬೌಲನ್ನು ತಗೊಂಡು ಅದಕ್ಕೆ ಬಟರ್ ಪೇಪರನ್ನು ಈ ರೀತಿ ಸುತ್ಕೊತಾ ಇದ್ದೀನಿ. ಬಟರ್ ಪೇಪರಿಗೆ ಏನು ಜಾಸ್ತಿ ಈಗ ಆಗೋದಿಲ್ಲ. ಒಂದು ಶೀಟಿಗೆ ಒಂದು 5 ರೂಪೀಸ್ ಏನೋ ಇರುತ್ತೆ ಅಷ್ಟೇ. ಯಾವುದೇ ದಿನಸಿ ಅಂಗಡಿಲೆಲ್ಲ ಹೋಗಿ ಕೇಳಿದ್ರೆ ಬಟರ್ ಪೇಪರ್ ನಿಮಗೆ ಸಿಗುತ್ತೆ. ಈ ರೀತಿಯಾಗಿ ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ನಾವು ಏನೀಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೀವು ಯಾವ ರೀತಿಯ ಬೌಲ್ ಶೇಪನ್ನು ತೊಗೊತೀರಾ ಅದೇ ರೀತಿಯಾಗಿ ನಿಮಗೆ ಡೆಸರ್ಟ್ ಸಹ ಶೇಪ್ ಬರುತ್ತೆ. ಸೊ ನಿಮಗೆ ಯಾವ ಶೇಪ್ ಬೇಕು ಅನಿಸುತ್ತೆ, ನಿಮ್ಮ ಮನೇಲಿ ಯಾವುದು ಕ್ಯೂಟ್ ಆದ ಬೌಲ್ ಇದೆ ಅದನ್ನು ತಗೊಂಡು ನೀವು ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನೀಗ ಒಂದು ಬೌಲನ್ನು ತಗೊಂಡು ಅದಕ್ಕೆ ಬಟರ್ ಪೇಪರನ್ನು ಈ ರೀತಿಯಾಗಿ ಹಾಕ್ಕೊಂಡು ಅದರ ಮೇಲೆ ನಾವೀಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಂತಹ ಕ್ರೀಮನ್ನು ಹಾಕೊತಾ ಇದ್ದೀನಿ. ಈಗ ಈ ಕ್ರೀಮನ್ನು ಫುಲ್ಲಾಗಿ ಟ್ರಾನ್ಸ್ಫರ್ ಮಾಡಿದ ನಂತರ ಈಗ ನಾವು ಹಾಕಿದಂತಹ ಕ್ರೀಮು ಫುಲ್ಲು ಈಕ್ವಲ್ ಆಗಿ ಇರೋ ಹಾಗೆ ಸ್ಪೂನಿಂದ ಹೀಗೆ ಶೇಪ್ ಮಾಡ್ಕೊಬೇಕು. ಯಾಕಂದರೆ ನಾವು ಅದನ್ನು ತೆಗೆಯುವಾಗ ತುಂಬ ನೀಟಾಗಿ ಕಾಣಿಸುತ್ತೆ. ಅದಕ್ಕೆ ಈಗ ಅದನ್ನು ಈಕ್ವಲ್ ಆಗಿ ಶೇಪ್ ಮಾಡ್ಕೊಂಡ ನಂತರ ಅದರ ಮೇಲೆ ಸಿಲ್ವರ್ ಪೇಪರನ್ನು ಹಾಕೊತಾ ಇದ್ದೀನಿ. ಸಿಲ್ವರ್ ಪೇಪರನ್ನು ಹಾಕೊಳ್ಳೋದು ಯಾಕೆ ಅಂದರೆ ಅದರ ಒಳಗಡೆ ನಾವು ಬಿಸಿಗೆ ಇಟ್ಟಾಗ ಅಂದರೆ ಹಬೆಯಲ್ಲಿ ಇಡೋಕ್ಕೆ ನಾನು ಈಗ ರೆಡಿ ಮಾಡ್ಕೊತಾ ಇರೋದು. ಅದರಿಂದಾಗಿ ಹಬೆಗೆ ಇಟ್ಟಾಗ ಅದರ ಒಳಗಡೆ ನೀರೇನು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಈ ರೀತಿ ಸಿಲ್ವರ್ ಪೇಪರ್ ಇಲ್ಲ ಅಂದರೆ ಒಂದು ಟೈಟ್ ಆದ ಒಂದು ಪ್ಲೇಟ್ ಇಡ್ಬೋದು ಅಥವಾ ಮುಚ್ಚಳ ಇರೋಂತಹ ಬೌಲ್ ಇಟ್ಟಿದ್ರೆ ಮುಚ್ಚಳ ಹಾಕಿ ಸಹ ಇಡ್ಬೋದು.
ನಾನು ಈ ರೀತಿಯಾಗಿ ಈಗ ಸಿಲ್ವರ್ ಪೇಪರನ್ನು ಹಾಕೊತಾ ಇದ್ದೀನಿ. ಸಿಲ್ವರ್ ಪೇಪರಿಗೆ ಸಹ ನಿಮಗೆ ಜಾಸ್ತಿ ಬೀಳಲ್ಲ, ಒಂದು 50 ರುಪೀಸ್ ಏನೋ ರೋಲ್ ಇರುತ್ತದು. ಒಂದು ರೋಲ್ ತಂದ್ಕೊಂಡ್ರೆ ನೀವು ತುಂಬ ಟೈಮ್ ಅದನ್ನು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನೀಟಾಗಿ ಬೌಲನ್ನು ಪ್ಯಾಕ್ ಮಾಡಿ ನಂತರ ನಾನು ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ ಒಂದು 2 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ. 2 ಲೋಟದಷ್ಟು ನೀರನ್ನು ಹಾಕಿ ಅದಕ್ಕೆ ಕೆಳಗಡೆ ಈ ರೀತಿಯಾದಂತಹ ಪ್ಲೇಟನ್ನು ಇಡ್ತಾ ಇದ್ದೀನಿ. ನೀವು ಇಡ್ಲಿ ಪ್ಲೇಟ್ ಎಲ್ಲ ನೋಡಿರ್ಬೋದು, ಆ ಪ್ಲೇಟನ್ನು ನಾನು ಇದರ ಮೇಲೆ ಇಟ್ಟು ನಾವೀಗಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಬೌಲ್ಗೆ ಕ್ರೀಮ್ ಹಾಕಿ ಅದನ್ನು ನಾನು ಇದಕ್ಕೆ ಇಟ್ಟು ಕುಕ್ಕರ್ನ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳವನ್ನು ಮಾತ್ರ ಮುಚ್ಚಬೇಕು, ಬಟ್ ವಿಷಲನ್ನು ಹಾಕೋಬಾರ್ದು. ವಿಷಲನ್ನು ಬದಲಿಗೆ ಅದರ ಮೇಲೆ ಒಂದು ಸಣ್ಣ ಲೋಟವನ್ನು ಮುಚ್ತಾ ಇದ್ದೀವಿ. ಹೇಗೆ ನಾವು ಇಡ್ಲಿಯನ್ನು ಕುಕ್ಕರಲ್ಲಿ ಬೇಯಿಸ್ತೀವಿ ಅದೇ ಮೆಥಡನ್ನು ಇದಕ್ಕೂ ಯೂಸ್ ಮಾಡಬೇಕು. ಹಾಗೆಯೇ 20 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಬೇಕು. ನಾವು ಇಡ್ಲಿ ಬೇಯಿಸ್ತೀವಲ್ಲ ಹಾಗೇ ಬೇಯಿಸ್ಬೇಕು. ಈಗ 20 ಮಿನಿಟ್ಸ್ ಆಗಿದೆ. ಡೆಸರ್ಟಿಗೆ ಇಟ್ಟಂತಹ ಕ್ರೀಮ್ ಏನಾಗಿದೆ ಅಂತೇಳಿ ನೋಡೋಣ ಅಂತೇಳಿ ಓಪನ್ ಮಾಡಿದ್ರೆ ಅದರ ಒಳಗಡೆ ನಾವು ಹಾಕಿದಂತಹ ಕವರ್, ಸಿಲ್ವರ್ ಕವರ್ ಸ್ವಲ್ಪ ಓಪನ್ ಆದಾಗ ಆಗಿದೆ. ಅದು ಪ್ರೆಷರಿಗೆ ಓಪನ್ ಆಗಿರುತ್ತೆ. ಇಲ್ಲಿ ನೋಡಿ ಅದರ ಕ್ರೀಮ್ ಸಹ ತುಂಬ ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ. ನಾವೀಗ ಇದು ಬೆಂದಿದೆಯಾ ಅಂತೇಳಿ ನೋಡೋದಕ್ಕೆ ಈ ರೀತಿಯಾಗಿ ಕೈಯಲ್ಲಿ ಮುಟ್ಟಿ ನೋಡಿದ್ರೂ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅದನ್ನು ತಕ್ಕೊಂಡು ನೋಡಿ, ಈಗಿರೋ ಚಾಕುವನ್ನು ಹಾಕಿ ಅದು ಚಾಕುವಿಗೆ ಅಂಟಿಲ್ಲ ಅಂತ ಅಂದರೆ ಅದು ಕ್ಲೀನಾಗಿ ಬೆಂದಿದೆ ಅಂತೇಳಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಇದನ್ನು ಈಗ ಡೈರೆಕ್ಟಾಗಿ ತಿನ್ನಬಾರ್ದು. ಇದನ್ನು 2 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟು ನಂತರ ತೆಗೆದು ಅದನ್ನು ಕಟ್ ಮಾಡಬೇಕು. ನಾನೀಗ 2 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬೌಲನ್ನು ಒಂದು ಪ್ಲೇಟಿಗೆ ಉಲ್ಟಾ ಇಟ್ಟು ಅದನ್ನು ನೀಟಾಗಿ ನಿಧಾನವಾಗಿ ತೆಗಿಬೇಕು. ನೋಡಿ ಎಷ್ಟು ನೀಟಾಗಿ ನಾವು ಬಟರ್ ಪೇಪರ್ ಹಾಕಿರೋದ್ರಿಂದ ನಮ್ಮ ಬೌಲಿಗೆ ಏನೂ ಅದು ಅಂಟಿಲ್ಲ. ಈಗ ಬಟರ್ ಪೇಪರ್ ಸಹ ಅಷ್ಟೇ ನೀಟಾಗಿ ಬಿಚ್ಕೊಳ್ಳುತ್ತೆ. ನೋಡಿ ಒಂದು ಸ್ವಲ್ಪನೂ ಬಟರ್ ಪೇಪರಲ್ಲೂ ಸಹ ಏನೂ ಅಂಟ್ಕೊಂಡಿಲ್ಲ. ನಾನು ಈ ಮೊದಲೇ ಹೇಳಿದ್ದೆ ಯಾವ ಶೇಪಿನ ಬೌಲ್ ಇಟ್ಟಿರ್ತೀವಿ ಅದೇ ರೀತಿಯಾಗಿ ಬರುತ್ತೆ ಅಂತೇಳಿ. ನಾನು ಯಾವ ಶೇಪ್ ಬೌಲ್ ಇಟ್ಟಿದ್ದೆ ಅದೇ ಶೇಪಿನಲ್ಲಿ ನಮ್ಮ ಡೆಸರ್ಟ್ ರೆಡಿಯಾಗಿದೆ. ಈಗ ನೋಡಿ ಚಾಕುವಿನಲ್ಲಿ ಕುಯ್ದರೂ ಸಹ ಅದು ಎಷ್ಟು ನೀಟಾಗಿ ಕೇಕ್ ಕುಯ್ದಂಗೆ ಆಗ್ತಾಯಿದೆ. ಅಷ್ಟು ನೀಟಾಗಿ ಶೇಪ್ ಸಹ ಬಂದಿದೆ. ಈಗ ನಾನು ಒಂದೊಂದೇ ಪೀಸನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಮೂತಾಗಿ ಸ್ಪಂಜಿಯಾಗಿ ಮತ್ತು ಅಷ್ಟೇ ಲುಕ್ಕು ಇದೆ. ಅದನ್ನು ತಿಂತಾ ಇದ್ದರೆ, ಬಾಯಲ್ಲಿ ಇಡ್ತಾ ಇದ್ದರೆ ನನಗೆ ಹಾಗೆ ನಿಲ್ಲಿಸ್ಬೇಕು ಅನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನಾವು ಈ ರೀತಿಯಾಗಿ ಎಷ್ಟು ಈಸಿಯಾಗಿ ಮನೇಲೇ ನಾವು ಡೆಸರ್ಟನ್ನು ರೆಡಿ ಮಾಡ್ಬೋದು. ಇದೇ ಡೆಸರ್ಟನ್ನು ನಾವು ಬೇಕ್ರಿಯಲ್ಲಿ ಅಥವಾ ಮಾಲಲ್ಲಿ, ಹೋಟೆಲಲ್ಲಿ ಏನಾದ್ರು ತಿನ್ನೋದಕ್ಕೆ ಅಂತ ಹೋದರೆ ಒಂದು ಪೀಸಿಗೆ ಎಷ್ಟು ಕಾಸ್ಟ್ಲಿ ಆಗುತ್ತೆ. ನಾನು ಒಂದೇ ಒಂದು ಮಾವಿನ ಹಣ್ಣಿಂದ 2 ಕಪ್ಪು ಮೊಸರಿಂದ ಎಷ್ಟು ಒಳ್ಳೆಯ ಡೆಸರ್ಟನ್ನು ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನಿಗೋಸ್ಕರ ಬೆಲ್ಲೈಕನನ್ನು ಒತ್ತೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.